ಪೆದ್ದೆ ಉತ್ಸವಕ್ಕೆ ಪ್ರಕಾಶರ ಸಮ್ಮೇಳನಕ್ಕೆ ಪ್ರಕಾಶರ ಪ್ರಥಮ ಸಾಹಿತ್ಯ ಸಮ್ಮೇಳನಕ್ಕೆ ಫೆಬ್ರವರಿ 7-8ರಂದು ಬೇಲೂರಿನಲ್ಲಿ ಉರಿಲಿಂಗಪೆದ್ದಿ ಕಾಳವ್ವಿ ಉತ್ಸವ ಬಾಲ್ಕಿಯಲ್ಲಿ ಕರಪತ್ರ ಬಿಡುಗಡೆ. ಬೀದರ್ ಜಿಲ್ಲೆಯ ಹುಣಸೂರು ತಾಲೂಕಿನ ಬೇಲೂರು ಗ್ರಾಮದ ಉರಿಲಿಂಗಪೆದ್ದಿ ಮಠದಲ್ಲಿ ಫೆಬ್ರವರಿ 7 ಮತ್ತು 8ರಂದು ಶರಣ ಉರಿಲಿಂಗಪೆದ್ದಿ ಶರಣಿ ಕಾಳವ್ವಿ ಉತ್ಸವ ಹಾಗೂ ಪೂಜ್ಯ ಶ್ರೀ ಲಿಂಗೈಕ್ಯ ಶಿವಲಿಂಗೇಶ್ವರ ಶಿವಯೋಗಿಗಳ 57ನೇ ಪುಣ್ಯಸ್ಮರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಉತ್ಸವ ಪ್ರಚಾರ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಕೊಟಗೇರ ತಿಳಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಉತ್ಸವದ ಕರಪತ್ರ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದ ಮುಖ್ಯಾಂಶಗಳು: ದಿನಾಂಕ ಫೆಬ್ರವರಿ 7 ಮತ್ತು 8, 2026, ಸ್ಥಳ ಉರಿಲಿಂಗಪೆದ್ದಿ ಮಠ ಬೇಲೂರು. ವಿಶೇಷತೆ: ಪ್ರತಿ ವರ್ಷದಂತೆ ಈ ಬಾರಿಯೂ ಧಾರ್ಮಿಕ ವಿಧಿವಿಧಾನಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಉತ್ಸವ ಜರುಗಲಿದೆ. ಗಣ್ಯರ ಉಪಸ್ಥಿತಿ. ಈ ಪವಿತ್ರ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು ಹಾಗೂ ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ. ಪೂಜ್ಯ ಶ್ರೀ ಪಂಚಾಕ್ಷರಿ ಸ್ವಾಮಿಗಳ ನೇತೃತ್ವದಲ್ಲಿ ನಡೆಯುವ ಈ ಭವ್ಯ ಉತ್ಸವಕ್ಕೆ ಬಾಲ್ಕಿ ಪಟ್ಟಣ ಸೇರಿದಂತೆ ಜಿಲ್ಲೆಯ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಇದೇ ಸಂದರ್ಭದಲ್ಲಿ ಮಹಲಿಂಗ ದೇವರು ಮನವಿ ಮಾಡಿದ್ದಾರೆ. ಉಪಸ್ಥಿತರಿದ್ದ ಪ್ರಮುಖರು: ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮೋರೆ, ಪ್ರದೀಪ್ ಮೋರೆ, ಮಸ್ತಾನ್ ಪಟೇಲ್, ರಾಹುಲ್ ತ್ಯಾಗಿ, ಕಿಶೋರ್ ಸೂರ್ಯವಂಶಿ, ಅರ್ಜುನ್ ಕಾಳೆ, ಭೀಮ್ ಸಾಲಂಕೆ, ರೋಹಿತ್ ಕಣಜಿ, ರಾಹುಲ್ ಬೋದೆ, ಮೆಹಬೂಬ್ ಪಟೇಲ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸಂತೋಷ್ ಬೇಲೂರಿ, ಜೆವಿ ನ್ಯೂಸ್ ಕನ್ನಡ, ಬಾಲ್ಕಿ. ಶರಣಾರ್ಥಿ ನಮಸ್ಕಾರಗಳು. ಬಾಲ್ಕಿ ತಾಲೂಕಿನ ಮಹಾಜನತೆಗೆ ತಿಳಿಸುವುದೇನಂತಂದ್ರೆ, ಶರಣ ಉರ್ಲಿಂಗಪೆದ್ದೆ ಮತ್ತು ಶರಣೆ ಕಾಳೆವ್ವ ಉರ್ಲಿಂಗಪೆದ್ದೆ ಉತ್ಸವ ಹಾಗೂ ಪ್ರಕಾಶರ ಪ್ರಥಮ ಸಾಹಿತ್ಯ ಸಮ್ಮೇಳನ ಇಂದು ಬೇಲೂರಿನ ಪಂಚಾಕ್ಷರಿ ಸ್ವಾಮಿ ಹಾಗೂ ಡಾಕ್ಟರ್ ಗವಿ ಸಿದ್ಧಲಿಂಗಪ್ಪ ಸಂಯೋಜಕರ ಈ ಒಂದು ಆಶ್ರಯದಲ್ಲಿ ಬೃಹತ್ ಪ್ರಮಾಣದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆದ ಕಾರಣ ಇಂದು ಬಾಲ್ಕಿಯ ಪ್ರವಾಸಿ ಮಂದಿರದಲ್ಲಿ ಈ ಒಂದು ವಾಲ್ ಪೋಸ್ಟರ್ ಬಿಡುಗಡೆ ಮಾಡಿದ್ದೀವಿ ಮತ್ತು ಇನ್ವಿಟೇಷನ್ ಕಾರ್ಡ್ಗಳನ್ನು ಕೂಡ ಈಗ ಯಾರ್ಯಾರು ಗಣ್ಯರಿದ್ದಾರೆ, ಅತಿಥಿಗಳು, ಮುಖ್ಯ ಅತಿಥಿಗಳು, ಉದ್ಘಾಟಕರು ಅವರಿಗೆ ಮುಟ್ಟಿಸುವಂತ ಕಾರ್ಯ ನಾವು ಮಾಡಿದ್ದೀವಿ. ಬರ್ತಕ್ಕಂಥ ಫೆಬ್ರವರಿ 7ನೇ ತಾರೀಕಿಗೆ ಭವ್ಯ ಮೆರವಣಿಗೆಯೊಂದಿಗೆ ಈ ಕಾರ್ಯಕ್ರಮ ಜರುಗಲಿದೆ. ಅದಾದ ನಂತರ ಸಾಹಿತ್ಯ ಸಮ್ಮೇಳನ ಇದೆ, ಗೋಷ್ಠಿ ಇದೆ. ಎಲ್ಲವೂ ಕೂಡ ಈ ಒಂದು ಇನ್ವಿಟೇಷನ್ ಕಾರ್ಡ್ನಲ್ಲಿ ಸವಿಸ್ತಾರವಾಗಿ ಇದರಲ್ಲಿ ಬರೆಯಲಾಗಿದೆ. ಹಾಗಾಗಿ ನಾನು ಪ್ರಶಾಂತ್ ಕೋಡಗಿರ ಈ ಒಂದು ಕಾರ್ಯಕ್ರಮದ ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿ ಬಾಲ್ಕಿಯ ಎಲ್ಲ ಒಂದು ಸದ್ಭಕ್ತರಲ್ಲಿ ಉರ್ಲಿಂಗಪೆದ್ದೆ ಮಹೋತ್ಸವ ಹಾಗೂ ಕಾಳೆವ್ವ ಉರ್ಲಿಂಗಪೆದ್ದೆ ಮಹೋತ್ಸವ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ಇದರ ಸದುಪಯೋಗ ಪಡೆದುಕೊಳ್ಬೇಕಂತಲ್ಲಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಹೀಗಾಗಿ ಈ ತಾಲೂಕಿನಾದ್ಯಂತ ಈ ಭಾಗದಲ್ಲಿ ಪ್ರಭಾವಿತರಾದಂಥ ನಮ್ಮ ಮುಖಂಡರಾದ ರಾಜ್ಕುಮಾರ್ ಮೋರೆ ಅವರು, ಹಾಗೆ ನನ್ನ ಆತ್ಮೀಯ ಗೆಳೆಯರಾದಂಥ ಪ್ರದೀಪ್ ಮೋರೆ ಅವರು ಹಾಗೂ ರಾಹುಲ್ ಖಟಕ್ ಚಿಂಚೋಳಿ ಅವರು, ನಮ್ಮ ಮಿತ್ರರಾದ ಕಿಶೋರ್ ಸೂರ್ಯವಂಶಿ ಅವರು ಮತ್ತು ಇನ್ನು ಅರ್ಜುನ್ ಕಾಳೆ ಅವರು, ವಿಲಾಸ್ ಅರ್ಜುನ್ ಮೋರೆ ಅವರು ಹಾಗೂ ದಲಿತ ಪರ ಸಂಘಟನೆ ಹೋರಾಟಗಾರರಿದ್ದಾರೆ. ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಮಹಿಳಾ ಘಟಕದ ಅಧ್ಯಕ್ಷರುಗಳು ಹಾಗೂ ಬೀದಿ ಬದಿಯ ವ್ಯಾಪಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ನಾನು ಸರ್ವಾನುಮತದಿಂದ ತಮಗೆಲ್ಲರಿಗೆ ನಾನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುತ್ತಿದ್ದೇನೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಪ್ರಶಾಂತ್ ಕೋಟಗಿರ. ದಿನದಂದು ಶರಣ ಉರ್ಲಿಂಗಪೆದ್ದಿ ಉತ್ಸವ ಹಾಗೂ ಶರಣೆ ಕಾಳವ್ಯ ಉತ್ಸವದ ನಿಮಿತ್ತವಾಗಿ ಈ ನಮ್ಮ ಶರಣ ಉರ್ಲಿಂಗಪೆದ್ದಿ ಮಠದ ಆವರಣದಲ್ಲಿ ಪ್ರಥಮ ಪ್ರಕಾಶಕರ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಈ ಒಂದು ಪ್ರಕಾಶಕರ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನಮ್ಮ ಕಲಬುರಗಿಯ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಮಾಲೀಕರಾದ ಶ್ರೀ ಡಾಕ್ಟರ್ ಬಸವರಾಜ್ ಕೋನೆಕ್ ಅವರನ್ನು ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರನ್ನಾಗಿ ನೇಮಿಸಿ ಒಂದು ವಿಶಿಷ್ಟ ಮಾದರಿಯ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡ್ತಾ ಇದ್ದೇವೆ. ಈ ಒಂದು ಬಾಲ್ಕಿ ನಗರದಲ್ಲಿ ಇಂದು ಈ ಒಂದು ಕರಪತ್ರ ಮತ್ತು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಒಂದು ಬಾಲ್ಕಿ ನಗರದಲ್ಲಿ ಕರಪತ್ರ ಮತ್ತು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡುವ ಉದ್ದೇಶ, ಇಲ್ಲಿ ಬಾಲ್ಕಿ ನಗರದ ನಿವಾಸಿಯಾಗಿರುವಂತಹ ಶ್ರೀ ಪ್ರಶಾಂತ್ ಕೊಟ್ಗೇರ ಅವರು ನಮ್ಮ ಕಾರ್ಯಕ್ರಮದ ಒಂದು ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅದಕ್ಕಾಗಿ ಇಂದು ಈ ಬಾಲ್ಕಿ ನಗರದಲ್ಲಿ ನಾವೆಲ್ಲರೂ ಆಗಮಿಸಿ
ಈ ಒಂದು ಶುಭ ಸಮಾರಂಭದಲ್ಲಿ ನಮ್ಮ ಪ್ರಶಾಂತ್ ಕೊಟ್ಗೇರ ಅವರು ಇದ್ದಾರೆ, ಹಾಗೂ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಜಿಲ್ಲಾಧ್ಯಕ್ಷರಾದ ರಾಜ್ಕುಮಾರ್ ಮೋರೆ ಅವರಿದ್ದಾರೆ, ಹಾಗೂ ಪ್ರದೀಪ್ ಮೋರೆ ಅವರಿದ್ದಾರೆ, ನಮ್ಮ ಮಸ್ತಾನ್ ಪಟೇಲ್ ಅವರಿದ್ದಾರೆ, ಹಾಗೂ ಜಯರಥ್ ಮೈಸಲ್ಗೆ ಅವರಿದ್ದಾರೆ, ಹಾಗೂ ಬಸವ ಕಲ್ಯಾಣದಿಂದ ಆಗಮಿಸಿರುವಂಥ ಹಲವು ಭಕ್ತಾದಿಗಳಿದ್ದಾರೆ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಈ ಒಂದು ಮಾಧ್ಯಮದಿಂದ ಕೇಳಿಕೊಳ್ಳುತ್ತಿರುವಂತಹ ಎಲ್ಲ ಭಕ್ತ ವೃಂದದವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ.